ಸ್ನೇಹಿತರೆ, ನಮ್ಮ ಮಾಸ್ಟರ್ ಕ್ಲಾಸಿಗೆ ಬಂದ ಸ್ನೇಹಿತರಲ್ಲಿ ಒಂದು ಪ್ರಶ್ನೆ ಕೇಳಿದಾಗ ಸಾಮಾಜಿಕ ಜಾಲತಾಣದಿಂದ ಯಾವ ಥರ ನಮಗೆ ಲಾಭ ಆಗುತ್ತೆ ಅಂತ. ಅದರಲ್ಲಿ ನಾನು ಒಂದು ಸ್ವಲ್ಪ ಏನು ಹೇಳಬೇಕು ಅಂತ ಇದ್ದೀನಿ. ನೀವು ವಿಡಿಯೋ ಮಾಡೋದ್ರಿಂದ, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋದ್ರಿಂದ ನಿಮಗೆ ಲಾಭ ಜಾಸ್ತಿ ಅಂತ ಹೇಳೋಣ ಅಂತ ಇದ್ದೀನಿ. ಇಲ್ಲಿ ಒಬ್ಬರು ಸತೀಶ್ ಅನ್ನೋರು ಅರ್ನ್ ಮನಿ ರೆಸ್ಪೆಕ್ಟ್ ಮೇಕ್ ಅವರ್ ಓನ್ ಚಾನಲ್. ಓಕೆ, ಹಣ ದುಡಿತಾ ಇದ್ದಾರೆ. ನನಗೆ ಗೊತ್ತಿರೋರೊಬ್ಬರು ಪಿ ಯು ಸಿ ಫೇಲ್ ಆಗಿರೋರು, ತಿಂಗಳಿಗೆ 5 ಲಕ್ಷ ಬರೀ ಯಾವುದೋ ಯೂಟ್ಯೂಬ್ ಚಾನಲ್ ದುಡಿತಾ ಇರೋದನ್ನ ನೋಡಿದ್ದೀನಿ, ಅವ್ರನ್ನ ಭೇಟಿ ಮಾಡಿದ್ದೀನಿ. ರೆಸ್ಪೆಕ್ಟ್ ಹೇಳ್ಬೇಕಾ? ನಾನು ಮೆಟ್ರೋಲ್ಲಿ ಹೋಗ್ತಾ ಇದ್ದೆ. ಮೆಟ್ರೋ ಎಲ್ಲೆಲ್ಲಿದೆ ಅಲ್ಲಿ ಓಡಾಡ್ತಾ ಇದ್ದೀನಿ. ನಾನು ನೋಡ್ಬಿಟ್ಟು, ಸರ್ ನೀವು ಜಯಪ್ರಕಾಶ್ ನಾಗ್ತಿ ಹೇಳಿಯವರಲ್ವಾ, ಬನ್ನಿ ಸರ್ ಸೀಟ್ ಬಿಟ್ಕೊಟ್ರು. ಒಂದು 3 ಸರಿ ಬಿಟ್ಕೊಟ್ರಿ. ಈಗ ಗೌರವನೇ ತಾನೆ, ಒಂಥರ ಖುಷಿ ಆಗ್ತದಲ್ಲ. ಆಮೇಲೆ ಮೇಕ್ ಅವರ್ ಓನ್ ಚಾನಲ್. ಈಗ ನಂದೇ ಚಾನಲ್ ಇದೆ, ಜಯಪ್ರಕಾಶ್ ನಾಗ್ತಿಲಿ. ಮುಂಚೆ ಎಲ್ಲ ನಾವು ಟಿ ವಿ ಚಾನಲ್ಗೆ ಹೋಗಿ ಅಪ್ಲೈ ಮಾಡಿಕೊಂಡು ಇದು ಮಾಡಬೇಕಾಗಿತ್ತು. ಈಗ ನಾನೇ ರಾಜ, ನಾನೇ ರಾಣಿ ಅಲ್ವಾ? ಏನಂತೀರಾ? ದಟ್ ಮೀನ್ಸ್ ಸೋಷಿಯಲ್ ಮೀಡಿಯಾ ಹ್ಯಾಸ್ ಕಮ್ ಟು ದಟ್ ಲೆವೆಲ್. ವೆರಿ ಗುಡ್. ದೆನ್ ರವಿ ನಾಯಕ್ ಅವರು, ಬಿಗ್ ನೆಟ್ವರ್ಕ್ ಈಸ್ ಈಕ್ವಲ್ ಟು ಐಡೆಂಟಿಟಿ, ದಟ್ಸ್ ಈಸ್ ಈಕ್ವಲ್ ಟು ಫಾರ್ಚೂನ್. ವಾವ್! ನೆಟ್ವರ್ಕ್ ಇಸ್ ನೆಟ್ವರ್ತ್ ಅಂತ ಇವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಯಾರಿಗೆ? ರವಿ ನಾಯಕ್ ಅವ್ರಿಗೆ. ಓಕೆನಾ? ಸೊ ಬಿಗ್ ನೆಟ್ವರ್ಕು ಐಡೆಂಟಿಟಿ. ಈಗ ನಂದು ಇನ್ನೂ 51,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಈಗಲೇ ಕೆಲವು ಕಂಪ್ನಿಗಳು ನಮ್ಮ ವಿಡಿಯೋನ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ, ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಬರ್ತಾ ಇದ್ದಾರೆ. ಅದೇ ನಾವು 1 ಲಕ್ಷ 2 ಲಕ್ಷ 3 ಲಕ್ಷ ಆಗ್ತಿದ್ದಂಗೆ ಜನ ಬರ್ತಾರೆ. ನಮ್ದು ಒಂದು ಸ್ವಲ್ಪ ಏನಾದ್ರು ಹೇಳಿ ಸರ್, ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತಾರೆ. ಅದು ಬೇರೆ ಬೇರೆ ರೀತಿ ದುಡಿಯೋದಕ್ಕೆ ಪ್ಯಾಸಿವ್ ಇನ್ಕಮ್ ಹೆಂಗೆ ಮಾಡ್ಕೋಬೋದು ಅದು ಹೇಳ್ಕೊಡೋಣ. ಆಮೇಲೆ ನಾನು ಬೇರೆ ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಬಿಕಾಸ್ ಕೆಲವರು ಜಾಸ್ತಿ ಜನ ಉದ್ಧಾರ ಆಗಿರೋದು, ಶ್ರೀಮಂತರಾಗಿರೋದು ಪ್ಯಾಸಿವ್ ಇನ್ಕಮಿಂದ. ಆ್ಯಕ್ಟಿವ್ ಇನ್ಕಮ್ ಒಂದು ಇನ್ಕಮ್ ಇರುತ್ತೆ ಜಾಬಿಂದ. ಓಕೆ, ಸೊ ಗುಡ್, ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಐಡೆಂಟಿಟಿ ಅನ್ನೋದು, ಈಗ ನನಗೆ ಜಯಪ್ರಕಾಶ್ ನಾಗತಿಹಳ್ಳಿ, ನಾನೀಗ ನನ್ನ ಐಡೆಂಟಿಟಿ 4 ಪದಗಳಲ್ಲಿ ಗುರುತಿಸ್ಕೊಳ್ಕೊಟ್ಟಿದ್ದೀನಿ. ಒಂದು ಮೆಂಟರ್, ಮಾರ್ಗದರ್ಶಕ. ಎರಡನೇದು ಟ್ರೈನರ್, ತರಬೇತುದಾರ. ಮೂರನೇದು ಆಥರ್, ಲೇಖಕ. ನಾಲ್ಕನೇದು ಇನ್ಫ್ಲುಯೆನ್ಸರ್. ಈ 4 ಪದಗಳಲ್ಲಿ ನಾನು ಗುರುತಿಸಲ್ಪಟ್ಟಿದ್ದೀನಿ. ಐ ಹ್ಯಾವ್ ಎನ್ ಐಡೆಂಟಿಟಿ. ಹೂ ಈಸ್ ಜಯಪ್ರಕಾಶ್ ನಾಗತಿಹಳ್ಳಿ ಅಂದರೆ, ಈಸ್ ಎ ಮೆಂಟರ್, ಟ್ರೈನರ್, ಆಥರ್ ಅಂಡ್ ಇನ್ಫ್ಲುಯೆನ್ಸರ್. ಲೈಕ್ ದಿಸ್. ನೀವಿಲ್ಲೊಬ್ಬರು ಸತೀಶ್ ಅಂತ ಇದ್ದಾರೆ, ನಾಗ್ ಶೆಟ್ಟಿ ಇದ್ದಾರೆ, ಬಾಲಚಂದ್ರ ಇದ್ದಾರೆ. ಹೂ ಇಸ್ ಬಾಲಚಂದ್ರ? ಯು ವಿಲ್ ಹ್ಯಾವ್ ಅನ್ ಐಡೆಂಟಿಟಿ. ನಿಮ್ಗೆ ಕ್ಲಾರಿಟಿ ಬರ್ತಾ ಹೋಗ್ತಾ ಇರುತ್ತೆ, ಯಾವುದು ವಿಚಾರದ ಮೇಲೆ ಮಾತಾಡ್ತಾ ಇರ್ತೀರಿ, ಯಾವ ವಿಷಯದಲ್ಲಿ ಪರಿಣಿತಿಯನ್ನು ಪಡ್ತೀರಿ. ದಟ್ಸ್ ಕರೆಕ್ಟ್. ತುಂಬ ಚೆನ್ನಾಗಿ ಹೇಳಿದಿರಿ. ಆ್ಯಂಡ್ ಫಾರ್ಚೂನ್, ವಾವ್! ನಿಮ್ಮ ಮುಂದಿನ ಭವಿಷ್ಯ ಉಜ್ವಲ ಭವಿಷ್ಯ ಆಗ್ತದೆ ಅಂತ ಹೇಳಿದ್ದೀರಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಖಂಡಿತವಾಗಿ ನಿಮ್ಮ ಭವಿಷ್ಯ ಉಜ್ವಲ ಭವಿಷ್ಯ ಆಗ್ತದೆ. ಅದಕ್ಕೆ ನಾನು ಇಲ್ಲಿ ಯಾಕೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸು, ಮಾತಾಡಿದ್ದನ್ನು ವಿಡಿಯೋ ಮಾಡೋದು ಲಾಭ ಆಗುತ್ತೆ. ಯಾಕೆ ನಾನು ಆ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಮನಿ ಆ್ಯಂಡ್ ಫೇಮ್ ಅಂತ ನಾಗ್ ಶೆಟ್ಟಿ ಹೇಳಿದ್ದಾರೆ. ಹಣನೂ ಗಳಿಸ್ಬೋದು, ಹೆಸರೂ ಗಳಿಸ್ಬೋದು. ಮುಂಚೆ ಎಲ್ರಿಗೂ ಅವಕಾಶ ಇರಲಿಲ್ಲ. ಈಗ ಪ್ರಪಂಚದಲ್ಲಿರುವ ಎಲ್ಲ ವ್ಯಕ್ತಿಗೆ ಈಗ ಅವಕಾಶ ಇದೆ. ಅವಕಾಶ ಎಲ್ರಿಗೂ ಕಾಮನ್ ಇದೆ, ಕರೆಕ್ಟಾ? ಯಾರದನ್ನು ಚೆನ್ನಾಗಿ ಬಳಸ್ಕೋತಾರೆ ಅವ್ರು ಉದ್ಧಾರ ಆಗ್ತಾ ಇದ್ದಾರೆ. ಗ್ರೇಟ್. ಐ ಮೇಕ್ ಓನ್ ಚಾನಲ್, ಬೆಸ್ಟ್ ಫಾರ್ ಆಲ್ ಅಂತ ಸಿದ್ದು ಅವ್ರು ಹೇಳಿದ್ದೀರಿ. ಖಂಡಿತ ಮಾಡಿ. ಆರಂಭದಲ್ಲಿ ಮಾಡ್ತಾ ಹೋಗಿ, ಗೊತ್ತಿದ್ದೆಲ್ಲ ಆಗ್ತಾ ಹೋಗಿ, ಗೊತ್ತಾಗ್ತಾ ಮಾಡ್ತಾ ಮಾಡ್ತಾ ನಿಮ್ಗೊಂದು ಐಡಿಯಾ ಬರ್ತದೆ. ನನಗೆ ಜನ ಯಾವ ಥರ ಯಾವುದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಈಗ ನಾನೇನೆ ಒಂದು 4-5 ವರ್ಷ ಹಿಂದೆ ಯಾವ ವಿಷಯದ ಮೇಲೆ ವರ್ಕ್ಶಾಪ್ ಮಾಡಬೇಕಂತ 10 ವಿಷಯದ ಮೇಲೆ 10 ವರ್ಕ್ಶಾಪ್ ಅನೌನ್ಸ್ ಮಾಡಿದೆ. ಅಂದರೆ ವಾರಕ್ಕೆ ಒಂದೊಂದು ಸಬ್ಜೆಕ್ಟು. ಪಬ್ಲಿಕ್ ಸ್ಪೀಕಿಂಗಿಗೆ ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸಿದ್ರು. ನಾನೇನು ಮಾಡ್ತಾ ಇದ್ದೀನಿ, ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತಾಯಿತು ಜನರ ಪಲ್ಸು ಅಥವಾ ಜನರ ರಿಕ್ವೈರ್ಮೆಂಟ್ ಏನು ಅಂತ, ಅದು ಮಾಡ್ತಾ ಇದ್ದೇನೆ. ಆ ಥರ ನಿಮಗೂ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಒಂದು ತಿಳ್ಕೊಳ್ಳಿ, ಇಂಪರ್ಫೆಕ್ಷನ್ ಇಸ್ ಪರ್ಫೆಕ್ಟ್ ಅಂತ. ನನಗೂ ಎಲ್ಲ ಸಾರ 100% ಪರ್ಫೆಕ್ಟ್ ಆದಮೇಲೆ ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ಸ್ವಲ್ಪ ಗೊತ್ತಾಯ್ತು, ಶುರು ಆರಂಭ ಮಾಡ್ತಾ 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 ಕಲಿತಾ ಕಲಿತಾ ಕಲಿತಾ, ಆಡ್ತಾ ಆಡ್ತಾ ರಾಗ, ನಡ್ತಾ ನಡ್ತಾ ರೋಗ. ಇದು ನೆನ್ಪಿಟ್ಕೊಳ್ಳಿ. ಓಕೆನಾ? ಬಾಲಚಂದ್ರ ಅವರು, ನಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡಿಕೊಳ್ಳಬಹುದು, ಬೇರೆ ಯಾರು ಪ್ರೊಜೆಕ್ಟ್ ಮಾಡೋದು ಬೇಕಿಲ್ಲ. ನಾವೇ ಮುಂದಕ್ಕೆ ತಳ್ಕೋಬೋದು. ಗುಡ್, ಗ್ರೇಟ್, ತುಂಬ ಚೆನ್ನಾಗಿ ಹೇಳಿದಿರಿ. ದೆನ್ ನಾಗ ಶೆಟ್ಟಿ ಅವರು, ನಾಲೆಡ್ಜ್ ಇಂಪ್ರೂವ್ಮೆಂಟ್.
ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಜ್ಞಾನ ಉದ್ಧಾರ ಆಗುತ್ತಾ ಇಲ್ವಾ? ಅದಕ್ಕೆ ಟ್ರೈನರ್ ಆಗಿದ್ದು ನಾನು. ಯಾಕೆ ಗೊತ್ತಾ? ನನ್ನ ಪಾಠ ಕೇಳಿದವ್ರು ಉದ್ಧಾರ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಆ ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಾ ನಾನಂತೂ ಉದ್ಧಾರ ಆಗ್ತಾ ಇರ್ತೀನಿ. ಕರೆಕ್ಟಾ? ಸೊ ಅದಕ್ಕೆ ನೀವು ಟ್ರೈನರ್ಸ್ ಆಗಬೇಕು. ನೀವು ಈ ಥರ ನಾಲೆಡ್ಜ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಬೇಕು. ನಿಮ್ಮ ನಾಲೆಡ್ಜು ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ. ಓಕೆನಾ? ಮಾತು ಕಲಿತು ಮೀಡಿಯಾಗೆ ಹೋದರೆ ಮೀಡಿಯಾ ಬಾಸ್ ಆಗ್ಬೋದು. ದಟ್ಸ್ ಇಟ್. ನೀವು ಈಗಲೇ ಬಾಸು ಕಂಡ್ರೆ ಹಾಂ, ನಮಗೆ ನಾವೇ ಬಾಸ್ ಆಗಬೇಕು. ಅದು ಬಾಸ್ ಆಗೋಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಪವರು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಇಲ್ಲಿರೋರೆಲ್ಲ. ಪಾಪಣ್ಣ ಅವರು ವಿಲ್ ಲರ್ನ್ ನ್ಯೂ ಥಿಂಗ್ಸ್. ದಟ್ಸ್ ಇಟ್. ಇವತ್ತೇನು ರೀ, ಬರೀ ಸೋಷಿಯಲ್ ಮೀಡಿಯಲ್ಲಿ ಯಾವ ವಿಷಯ ಕೇಳಿದ್ರು ಅದಕ್ಕೆ ಉತ್ತರ ಸಿಕ್ಬಿಡುತ್ತಲ್ರಿ ನಮಗೆ. ಸರ್ಚ್ ಮಾಡಿದ್ರೆ ಯಾರೋ ಒಬ್ರು ಅದಕ್ಕೊಂದು ವಿಡಿಯೋ ಮಾಡಾಕ್ಬಿಟ್ಟಿರ್ತಾರೆ ಅಲ್ವಾ? ಸಾಮಾಜಿಕ ಜಾಲತಾಣಕ್ಕೆ ಹೆಚ್ಚುವರಿ ಜ್ಞಾನ ಬೇಕು ಸರ್? ಬೇಡ ಸರ್. ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಸಾಕು. ಅಲ್ಲಿಂದ ಶುರು ಮಾಡ್ಕೊಳ್ಳಿ. ಆಮೇಲೆ ಜ್ಞಾನ ಜಾಸ್ತಿ ಬೇರೆ ವಿಡಿಯೋ ಬೇರೆ ಸಬ್ಜೆಕ್ಟ್ ಮಾಡಬೇಕು ಅಂತೀರಿ, ನಿಮ್ಮ ಜ್ಞಾನ ಉದ್ಧಾರ ಆಗುತ್ತೆ. ನನ್ನ ಜ್ಞಾನ ಜಾಸ್ತಿ ಬೇಕು ಸರ್ ಆಮೇಲೆ ಶುರು ಮಾಡೋಣ, ಬೇಡ. ವಿ ಸಿ ದ ನ್ಯೂಸ್ ಕ್ವಿಕ್ಲಿ. ದಟ್ಸ್ ಇಟ್. ಮುಂಚೆ ನ್ಯೂಸ್ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಇತ್ತು ಅಂದರೆ ಅವಾಗ ನೋಡ್ತಾ ಇದ್ದೋ. ಈಗ 24 ಅವರ್ ನ್ಯೂಸ್ ಚಾನಲ್ ಬಂದಿದೆ. ಅದ್ರ ಹಾಕೊಂಡು ಚೂಯಿಂಗ್ ಗಮ್ ಬಬ್ಬಲ್ ಗಮ್ ಥರ ಹಾಕಿ ಅಳ್ದು ಈ ಹಿಗ್ಸ್ಬಿಡ್ತಾರೆ ನ್ಯೂಸ್ನ. ಅರ್ಥ ಆಯ್ತಲ್ವಾ? ಹೆಂಗೆ ಇದು ಮಾಡಿಬಿಡ್ತಾರೆ. ಆದರೆ ಈಗ ಎಷ್ಟು ಬೇಕೋ ಅಷ್ಟು, ನಿಮ್ಗೇನು ಬೇಕೋ ಅಷ್ಟು ನೋಡ್ಕೊಂಡು ಹತ್ತಾ ಇರ್ಬೋದು. ಕರೆಕ್ಟಾ? ದೆನ್ ಶ್ರೀ ಪಬ್ಲಿಕ್ ಸ್ಪೀಕರ್ ಈಸ್ ಪ್ರಾಕ್ಟಿಕಲ್. ಅಂದರೆ ಪ್ರಾಕ್ಟಿಕಲ್ ಆಗಿರ್ತಾರೆ ಅಂತ ಅರ್ಥನಾ? ಓಕೆ. ದೆನ್ ವಿ ಕ್ಯಾನ್ ಅರ್ನ್ ಮನಿ ಆ್ಯಂಡ್ ಆಪರ್ಚುನಿಟೀಸ್. ಬಸವರಾಜ್ ಮೇಟಿ ಅನ್ನೋರು ಹೇಳಿದ್ದಾರೆ. ಯು ಡೋಂಟ್ ಹ್ಯಾವ್ ಎನಿ ಫಿಯರ್ ಟು ಟಾಕ್. ವಾ ಗ್ರೇಟ್. ಮೊದಲು ಲಾಭ ಇರೋದು ಅದೇ ರೀ. ನಿಮಗೆ ನಿಮ್ಮ ಭಯ ಮಾತನಾಡುತ್ತಾ ಮಾತನಾಡುತ್ತಾ ಈಗ ನಾನು ಇಲ್ಲಿ ಲ್ಯಾಪ್ಟಾಪಲ್ಲಿ ಬಂದಿದ್ದೀನಿ. ಅದು ಕ್ಯಾಮ್ರಾನೇ. ಕ್ಯಾಮ್ರಾ ಟಿ ವಿನಲ್ಲೂ ಕ್ಯಾಮ್ರಾ, ಮೂರು ಮೂರು ಕ್ಯಾಮ್ರಾ ಇರ್ತಾ ಇತ್ತು ಫೇಸ್ ಮಾಡಿದವನು. ಆ ಕ್ಯಾಮ್ರಾ ಮತ್ತು ಈ ಮೈಕು, ಇವೆರಡು ಫಿಯರು ಒಟ್ಟಾಗತ್ತೆ. ಸೀರಿಯಸ್ಲಿ ನಿಮ್ಗೆ ಅದು ಹೋಗಬೇಕು. ಅದೇ ನನ್ನ ಒಂದು ಉದ್ದೇಶ ಈ ಕ್ಲಾಸೆಲ್ಲ ಮಾಡ್ತಾ ಇರೋವಂಥದ್ದು. ಬೇಸಿಕಲಿ ವಿ ಹ್ಯಾವ್ ಟು ಲೀವ್ ದಿಸ್ ಫಿಯರ್. ಆಮೇಲೆ ಇನ್ನೊಂದೇನು ಗೊತ್ತಾ ನಿಮಗೆ? ಈ ಸ್ಟೇಜ್ ಫಿಯರು, ಕ್ಯಾಮ್ರಾ ಫಿಯರು, ಮೈಕ್ ಫಿಯರು ಇವೆಲ್ಲ ಹೋಗ್ತಾ ಹೋಗ್ತಾ ನಿಮ್ಮಲ್ಲಿ ಗೊತ್ತು ಇಲ್ದಂಗೆ ಒಂಥರ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಗುತ್ತೆ. ಹಿಂಗೆ ತೋರಿಸಿದಕ್ಕೆ ಇರುತ್ತೆ ಆ ಕಾನ್ಫಿಡೆನ್ಸ್. ದಟ್ಸ್ ವಾಟ್ ವಿ ರಿಕ್ವೈರ್ ಫಾರ್ ಅವರ್ ಲೈಫ್. ಆ್ಯಂಡ್ ಅದನ್ನು ಸೋಷಿಯಲ್ ಮೀಡಿಯಾ ನಮಗೆ ಆ ಥರ ಸಪೋರ್ಟ್ ಮಾಡ್ತಾ ಇದೆ. ಓಕೆ. ದೆನ್ ಶ್ರೀ ಅನ್ನೋರು ಸೋಷಿಯಲ್ ಮೀಡಿಯಾ ಡೇ ಬೈ ಡೇ ನ್ಯೂ ಥಿಂಗ್ ಮಾಡ್ಲೈಕ್ ಹೆಲ್ಪ್ ಆಗ್ತಿದೆ ಮಾಡಲಿಕ್ಕೆ. ಓಕೆ, ಸಾರಿ, ಮಾಡಲಿಕ್ಕೆ. ಇನ್ನು ಏನೋ ಒಂದು ಹೊಸ ಸಬ್ಜೆಕ್ಟ್ ಹೇಳಬೇಕು ನನ್ನ ಪ್ರಕಾ ಪ್ರ ಪ್ರಾ ಪ್ರೇಕ್ಷಕರಿಗೆ. ಓಕೆ. ಅವರು ಕನ್ನಡನ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರಿಂದ ನಾನು ಓದೋದಕ್ಕೆ ತಡ ಆಯಿತು. ಓಕೆ. ಅಂದರೆ ಹೊಸ ಹೊಸದನ್ನು ವೀಕ್ಷಕರಿಗೆ ಹೇಳಬೇಕು ಅನ್ನೋಂತಹ ಒಂದು ಇದು ನಿಮ್ಮಲ್ಲಿ ಛಾತಿ ಉಟ್ಕೊಳ್ತದೆ ಅಂತ. ವೆರಿ ಗುಡ್. ನೇತ್ರಾವತಿ ಅವರು ಶೈನ್ ಅಂತ ಹೇಳಿದ್ರೆ ಮಿಂಚ್ಬೋದು ಸರ್ ಅಂತ. ಕರೆಕ್ಟ್ ಅಲ್ವಾ? ಸರ್ ಯುವರ್ ಸ್ಪೀಚ್ ಇಸ್ ಗುಡ್ ಅಂತ ಮಹೇಶ್ ಚಂದ್ರ ಹೇಳಿದ್ದೀರಿ. ದೆನ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅವರ್ ಬಿಸ್ನೆಸ್ ಗ್ರೋತ್. ಎಕ್ಸಾಂಪಲ್ ಡೆಮೋ ಟು ಕ್ಲೈಂಟ್. ಅಯ್ಯೋ ಸ್ನೇಹಿತರೆ, ನಿಮ್ಮ ಈ ಸ್ಕಿಲ್ಸ್ ಇಟ್ಕೊಂಡು ನಿಮ್ಮದೇ ಪ್ರಾಡಕ್ಟು ನಿಮ್ಮದೇ ವಿಚಾರ ಹೇಳ್ಕೊಂಡು 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 ಅಲ್ವಾ? ಆ ಜಿನಿ ಓನರ್ ಬೇರೆ ಯಾವುದೋ ಹೀರೋಗೆ ದುಡ್ಡೇ ಕೊಡಲಿಲ್ಲ, ಅವನೇ ಹೀರೋ ಆಗ್ಬಿಟ್ಟ ಅಲ್ವಾ? ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಕೊಟ್ಕೊಂಡು ಟಿ ವಿನಲ್ಲಿ. ನೀವೇ ಹೀರೋ ಆಗ್ಬಿಡ್ಬೋದ್ರಿ ರೀ. ಅರ್ಥ ಆಯ್ತಾ? ಇಲ್ಲಿ ನೀವೇ ನಿಂತ್ಕೊಂಡು ನಿಮ್ಮದೇ ಚಾನಲ್ಲು ನೋಡಿ, ನಾನು ಈ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೇನೆ, ತಗೊಳ್ಳಿ ಕುಡೀರಿ ಚೆನ್ನಾಗಾಗಿ. ಕರೆಕ್ಟಾ? ಓಕೆ. ತುಂಬ ಚೆನ್ನಾಗಿ ಎಲ್ರೂ ಉತ್ತರ ಹೇಳಿದಿರಿ. ಒಟ್ಟಾರೆ ನನ್ನ ಉದ್ದೇಶ ಇಷ್ಟ. ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡಿ. ಹಿತ ಮಿತ ಮೃದು ವಚನಂ ಅಂತ ನಮ್ಮ ಆದಿಕವಿ ಪಂಪ ಹೇಳಿದ್ದಾರೆ. ಮಾತು ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು. ಸಂಸ್ಕೃತ ಶೋಕ ಲಕ್ಷ್ಮೀರ್ ವಸತಿ ಜುಹ್ವಾಗ್ರೆ. ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ ಅಂತ ಹೇಳಿದ್ದಾರೆ. ಚೆನ್ನಾಗಿ ಮಾತಾಡ್ತಾ ಇದ್ರೆ ಲಕ್ಷ್ಮಿ ಜೊತೆಗೆ ಇನ್ನೊಂದು ಗೊತ್ತಿರಲಿ. ನಲಿದಾಡೆಯನ್ನ ನಾಲಿಗೆ ಮೇಲೆ ಸರಸ್ವತಿ ದೇವಿ
ನಲಿದಾಡೆ ಎನ್ನ ನಾಲಿಗೆ ಮೇಲೆ ಅಂತ ಒಬ್ರು ದಾಸರು ಹೇಳ್ಬಿಟ್ಟಾರೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಈ ನಾಲಿಗೆಯ ತುದಿಯಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ರೂ ವಾಸಿಸ್ತಾರಂತೆ. ಸೊ ನೀವು ಯಾಕೆ ಚೆನ್ನಾಗಿ ಮಾತು ಕಲಿಬೇಕು ಅಂದ್ರೆ ಅದಕ್ಕೋಸ್ಕರ ಕಲಿಬೇಕು. ಇನ್ನು ಬಸವಣ್ಣನವರ ವಚನ ಅಂತೂ ನಿಮ್ಮೆಲ್ರಿಗೂ ಗೊತ್ತೇ ಇರ್ತದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅಲ್ಲೇನ್ರಿ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಅಂದರೆ ಮಾತುಗಳನ್ನ ಪೋಣಿಸ್ತಾ 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 ಹೋಗ್ತಾ ಇದ್ರೆ, ಆ ಮಾತುಗಳನ್ನ ಫೇಸ್ಬುಕ್ ಅಲ್ದಲ್ಲಿ ಜೊತೆಗೆ ಇನ್ಸ್ಟಾಗ್ರಾಮ್ಗೆ ಹೇಗೆ ಪೋಸ್ಟ್ ಮಾಡ್ತೀರಿ, ಯೂಟ್ಯೂಬ್ಗೆ ಹೇಗೆ ಪೋಸ್ಟ್ ಮಾಡ್ತೀರಿ, ಇನ್ನೊಂದು ಸೋಷಿಯಲ್ ಮೀಡಿಯಾಗೆ ಹೇಗೆ ಪೋಸ್ಟ್ ಮಾಡ್ತೀರಿ, ಶಾರ್ಟ್ಸ್ಗೆ ಹೇಗೆ ಮಾಡ್ತೀರಿ, ರೀಲ್ಸ್ಗೆ ಹೇಗೆ ಮಾಡ್ತೀರಿ, ಕೊಂಚ 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 ಬೇರೆ ಬೇರೆ ವಿಷಯ ಮಾತಾಡಿಕೊಂಡು ನಾನು 1 ನಿಮಿಷದಲ್ಲಿ ಹೇಗೆ ಮಾತಾಡೋದು, 3 ನಿಮಿಷದಲ್ಲಿ ಹೇಗೆ ಮಾತಾಡೋದು, 5 ನಿಮಿಷ ಹೇಗೆ ಮಾತಾಡೋದು, 10 ನಿಮಿಷ ಹೇಗೆ ಮಾತಾಡೋದು, ಮಾತಾಡ್ತಾ ಇರ್ತೀರಿ. ಹೇಗಿರುತ್ತಾಗ? ಸಖತ್ತಾಗಿರುತ್ತಲ್ವಾ? ಗುಡ್. ನಿಮ್ಮೆಲ್ಲರ ಅನಿಸಿಕೆಗಳು, ಪಾಯಿಂಟ್ಸು ತುಂಬ ಚೆನ್ನಾಗಿತ್ತು. ನಿಮ್ಗೆ ಇನ್ನೇನು ಅನ್ನಿಸಿ ಎಲ್ಲ ವಿಷಯಗಳು ಹೇಳಿದಾಗ? ನಾನಂತೂ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಮಾತಾಡೋದು ಕಲೀರಿ. ವಿಡಿಯೋ ಮಾಡಿ, ಮೊಬೈಲ್ ತಗೊಂತಿರೋ, ಕ್ಯಾಮ್ರಾ ತಗೋತಿರೋ, ಇನ್ನೊಂದು ತಗೋತಿರೋ, ಶುರು ಮಾಡಿ. ದಟ್ಸ್ ಇಟ್. ಸ್ಟಾರ್ಟ್. ಕಲಿಬೇಕು ಅಂತಂದಾಗ ನಮ್ಮ ಹತ್ರ ಬನ್ನಿ. ಭಾಷಣ ಕೌಶಲ ಸ್ವಲ್ಪ ಚೆನ್ನಾಗಿ ಕಲಿಬೇಕು ಸರ್, ನಾವು ಮಿಂಚಬೇಕು ಸರ್, ನಾನು ಜಾಸ್ತಿ ಲಕ್ಷಗಳು ದುಡಿಬೇಕು ಸರ್, ಆ, ನನ್ನ ಮಾತು, ನನ್ನ ಭಾಷೆ ಚೆನ್ನಾಗಿ ಇಂಪ್ರೂವ್ ಆಗಬೇಕು, ನನ್ನ ಧ್ವನಿಯ ವೇಗ, ಏರಿಳಿತ, ಧ್ವನಿಯ ಉಚ್ಚಾರ ಎಲ್ಲ ಸರಿಯಾಗಬೇಕು, ನಾವು ಹೇಳ್ಕೊಡ್ತೀವಿ. ನನ್ನ ಪುಸ್ತಕ ಹೇಗಿದ್ರು 3 ಪುಸ್ತಕ ಇದೆ. ನುಡಿಗನ್ನಡಿ, ನಿರೂಪಣೆ, ನಿರೂಪಿಸಿ ಮತ್ತು ವ್ಯಕ್ತಿತ್ವ ಪರಿವರ್ತನೆ. 3 ಪುಸ್ತಕ ಓದಿದ್ರೆ ಬೇಸಿಕ್ ಇನ್ಫಾರ್ಮೇಷನ್. ನಮ್ದು ಇದೇ ಚಾನಲ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್, ಎರಡೂ ಚಾನಲ್ನ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಇನ್ನೊಂದು ಲೆವೆಲ್. ನಮ್ದು ಆನ್ಲೈನ್ ಕೋರ್ಸು, ಆಫ್ಲೈನ್ ಕೋರ್ಸು, ಇವೆರಡಕ್ಕೂ ಬಂದ್ಬಿಟ್ರೆ ನೀವೇ ರಾಜ್ಯ. ಓಕೆ, ನೀವೇ ರಾಣಿ. ಆಮೇಲೆ ಹುಡುಗಿರು, ಲೇಡೀಸ್ ನೋಡ್ತಾ ಇದ್ರು ನಮ್ಮನ್ನ ಹೇಳಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಮಗೆ, ಜನರು ನಾಡಿ ಮಿಡಿತ ಏನು ಅಂತ. ಅದು ನಿಮಗೆ ಗೊತ್ತಾಗಲಿ. ಐ ವಿಶ್ ಆಲ್ ದ ಬೆಸ್ಟ್. ನೀವೆಲ್ಲರೂ ಉದ್ಧಾರ ಆಗಬೇಕು, ನೀವೆಲ್ಲರೂ ಮಿಂಚಬೇಕು, ನೀವೆಲ್ಲ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು. ಏನಂತೀರ? ನನ್ನ ಆಶಯ ಚೆನ್ನಾಗಿದೆಯಾ? ಏನು ಅನಿಸ್ತು ಕಾಮೆಂಟ್ ಮಾಡಿ.